ಈ ಹಿಂದಿನ ಭಾಗದಲ್ಲಿ ಪ್ರಿಯ ಸೇವಕರು ಅವರು ತಮಗೆ ಉಂಟಾದ ಸೇವೆಯ ಕರೆ, ನಂತರದಲ್ಲಿ ಅವರಿಗೆ OM ಎನ್ನುವಂಥ ಒಂದು ಸುವಾರ್ತೆಯ ಸಂಸ್ಥೆಯಲ್ಲಿ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ ರೀತಿ ಮತ್ತು ಆ OM ಸಂಸ್ಥೆಯನ್ನ, ಆಪರೇಷನ್ ಮೊಬಲೈಸೇಷನ್ ಎನ್ನುವಂಥ ಈ ಸಂಸ್ಥೆಯ ಸ್ಥಾಪಕರ ಕುರಿತಾದ ಕೆಲವು ಸಂಗತಿಗಳನ್ನ, ವಿಶೇಷವಾಗಿ ಅವರ ವಿಶ್ವಾಸ ಜೀವಿತ, ಪ್ರಾರ್ಥನೆಯಲ್ಲೇ ಎಲ್ಲವನ್ನ ಸಾಧಿಸುವಂತ ಪ್ರಾರ್ಥನೆ ಮತ್ತು ಪ್ರಯಾಸ ಅಥವಾ ಪ್ರಾರ್ಥನೆ ಮತ್ತು ಪ್ರಯತ್ನ, ಇದರಲ್ಲಿ ಸುವಾರ್ತೆಗಾಗಿ ಪಟ್ಟ ಪ್ರಯಾಸದ ಕೆಲವು ಸಂಗತಿಗಳನ್ನ ಸೇವಕರು ನಮ್ಮೊಂದಿಗೆ ಹಂಚಿಕೊಟ್ಟಿದ್ದಾರೆ. ಮಾಸ್ಟರ್, ನಿಶ್ಚಯವಾಗಿ ನಮಗೆ ಇದೊಂದು ಬಹಳ ಚೆನ್ನಾಗಿದೆ. ನೀವು ಸೇವಕರ ಕುರಿತು, ಸೇವೆ ಅನುಭವಗಳ ಕುರಿತು ಇನ್ನೂ ಹೆಚ್ಚಾಗಿ ಹೇಳಿದ್ರು, ನಮಗೆ ಅದು ಬಹಳ ಸಂತೋಷ. ಪಾಸ್ಟರ್, ನೀವಲ್ಲಿ ತರಬೇತಿ ಪಡ್ಕೊಂಡೆ ಎಂಬುದಾಗಿ ಹೇಳಿದ್ರಿ. ನಿಮ್ಮ ನೋಡುವಾಗಲೂ ಮತ್ತು ನಿಮ್ಮ ಮಾತುಗಳನ್ನ ಕೇಳಿಸಿಕೊಳ್ಳುವಾಗಲೂ ಮತ್ತು ನಿಮ್ಮ ಪುಸ್ತಕವನ್ನು ಓದುವಾಗಲೂ ಹಲವು ಸಂಗತಿಗಳು ಅಲ್ಲಿ ತರಬೇತಿ ಪಡ್ಕೊಂಡವರ, ನೀವು ಪಡ್ಕೊಂಡ ರೀತಿ, ಅವ್ರು ಕಲಿಸುವ ರೀತಿ ಮತ್ತು ನೀವು ಅದನ್ನು ಕಲಿತು ನಂತರ ನಡ್ಕೊಂಡ ರೀತಿ, ಇದೆಲ್ಲವೂ ನಮಗೆ ಅರ್ಥವಾಗ್ತದೆ ಮಾಸ್ಟರ್. ದಯಮಾಡಿ ನಮಗೆ ಅವುಗಳನ್ನ ಇನ್ನೂ ಹೆಚ್ಚಾಗಿ ತಿಳಿಸಿಕೊಡಿ ಮಾಸ್ಟರ್. ನೀವು ಅಲ್ಲಿ ಕಲಿತದ್ದು, ಅವ್ರು ಕಲಿಸಿದ ರೀತಿ, ಅವ್ರು ನಿಮ್ಗೆ ಯಾವ ಯಾವ ಶಿಸ್ತುಗಳನ್ನ ಕಲಿಸಿದ್ರು, ಅಥವಾ ಸೇವೆಯ ಯಾವ ಯಾವ ಆಯಾಮಗಳನ್ನ ಕಲಿಸಿದ್ರು, ಅಥವಾ ಶಿಷ್ಯತ್ವದ ಕುರಿತು ನೀವು ಅಲ್ಲಿ ಗ್ರಹಿಸಿದ ಸಂಗತಿಗಳು, ಇದನ್ನಕ್ಕೆ ನಮಗೆ ಬೇಕಾಗಿದೆ ಮಾಸ್ಟರ್, ಕಲಿಸಿದ್ರು. ತುಂಬಾ ಥ್ಯಾಂಕ್ಸ್, ಬಹಳ ವಂದನೆಗಳು. ತುಂಬಾ ಒಂದು ಕಷ್ಟಕರವಾದ ಒಂದು ಪ್ರಶ್ನೆ ಕೇಳಿದ್ದೀರಿ ನೀವು. ಕಷ್ಟ ಮಾಸ್ಟರ್? ಹೌದು, ಯಾಕಂದ್ರೆ ಈಗ ನಾನು ಸುಮಾರು ಜನರ ಹತ್ರ ಕೇಳಿಸ್ಕೊಂಡಂತ ಒಂದು ವಿಷಯ, ಈ ಈಜಾಡುವಾಗ ಅಥವಾ ಈಜು ಕಲಿಸುವಾಗ ಅವ್ರು ಏನು ಮಾಡ್ತಾರೆ, ನಾನು ಕೇಳಿಸ್ಕೊಂಡ್ದು ಮಾತ್ರ ನಾನು ನೋಡಿದ್ದೀನಿ. ಈಜು ಕಲಿಯೋರನ್ನ ಮೊದಲು ಅವ್ರು ನೀರಿಗೆ ಎತ್ತಿ ಬಿಸಾಡ್ತಾರೆ, ಆಮೇಲೆ ಕೈ ಒದರಿಸಿ, ಕೈ ಕಾಲು ಒದರಿಸಿ, ಸ್ವಲ್ಪ ನೀರೆಲ್ಲ ಕುಡಿದು ಕಣ್ಣೆಲ್ಲ ಮೇಲೆ ಬಂದ ನಂತರ ಆಮೇಲೆ ಹೋಗಿ ಅವನ್ನ ಹಿಡ್ಕೊಂಡ್ಬಿಡ್ತಾರೆ. ಈ OM ಸಂಸ್ಥೆ ಅಂತ ಹೇಳಿದ್ರೆ ಅದೇ ತರ ಅಂತ ಹೇಳ್ಬೋದು. ಅಂದ್ರೆ ಅವರು ಕಲಿಸಿದಲ್ಲ, ಅವರು ಕಲಿಸೋದಕ್ಕೆ ಅವರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿಯೇ ನಮಗೆ ಕಲಿಸೋದು. ಜೀವನದ, ಕ್ರೈಸ್ತೀಯ ಜೀವನದ, ವಿಶ್ವಾಸ ಜೀವನದ, ಪ್ರಾರ್ಥನೆಯ ಜೀವನದ, ಶಿಷ್ಯತ್ವದ ಒಂದು ಜೀವನ, ಆಮೇಲೆ ಸೌವಾರ್ತಿಕನ ಒಂದು ಜೀವನ, ಇವೆಲ್ಲ ನಾವು ಕಲಿಯೋದಕ್ಕೆ ಅತಿ ಶ್ರೇಷ್ಠವಾದಂಥ ಒಂದು ಸ್ಥಳ, ತರಬೇತಿ ಈ OM ಸಂಸ್ಥೆಯಲ್ಲಿ ನಮಗೆ ಸಿಗುತ್ತೆ. ಆತ್ಮಿಕ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ, ದೈವಶಾಸ್ತ್ರೀಯವಾದ ಈ ಎಲ್ಲ ವಿಷಯಗಳ ಕುರಿತಾದ ಪ್ರಾಯೋಗಿಕವಾದಂಥ ಒಂದು ತರಬೇತಿ ಸಿಕ್ಕುವ ಸ್ಥಳ OM ಅಂತ ನನಗೆ ಅನಿಸ್ತದೆ. ಈ ಬೇರೆ ಸಂಸ್ಥೆಗಳ ಬಗ್ಗೆ ನನಗೆ ಗೊತ್ತಿದೆ, ನನಗೆ ಕೆಲವೊಂದು ಬಹಳ ಹತ್ತಿರದಲ್ಲಿ ನಾನು ಇದು ಮಾಡಿದ್ದೀನಿ. ಬಟ್ ನಾನು ಹೇಳೋದು OM-ನಲ್ಲಿ ವಿಷಯದಲ್ಲಿ ಈ OM ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸುವಂತ ನಾನು ಹೇಳ್ಬೋದು ನನ್ನ ಆರಂಭ ಕಾಲದಲ್ಲಿ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ವಿಷಯದಲ್ಲಿ ಮಾತ್ರ ಎಷ್ಟೋ ಒಂದು 20,000ಕ್ಕಿಂತ ಹೆಚ್ಚು ಜನ ಈ ರೀತಿಯಾಗಿ ತರಬೇತಿ ಹೊಂದಿ ನಿಮ್ಮ ಕಣ್ಣೆದುರು ಲೋಕದ ವಿವಿಧ ಕಡೆಗಳಲ್ಲಿ, ಸ್ಥಳಗಳಲ್ಲಿ ಅತಿ ಶ್ರೇಷ್ಠವಾದ ಸೇವೆಯನ್ನ ಮಾಡ್ತಿದ್ದಾರೆ. ಈಗಲೂ ಮುಸ್ಲಿಂ ರಾಷ್ಟ್ರ ಆಗ್ಬೋದು, ಕಮ್ಯುನಿಸ್ಟ್ ರಾಷ್ಟ್ರ ಆಗ್ಬೋದು, ಅಥವಾ ಕ್ರೈಸ್ತ ದೇಶಗಳಾಗಿರಬಹುದು, ಬೌದ್ಧ ದೇಶವಾಗಿರಬಹುದು. ಹಾಗೆ ಅಂದ್ರೆ ಈ ಕಷ್ಟ ಅನುಭವಿಸುವುದು ಎಂಬುದು ಸುವಾರ್ತೆ ನಿಮಿತ್ತವಾಗಿ, ಸೇವೆ ನಿಮಿತ್ತವಾಗಿ ಇದೊಂದು ಸವಾಲಾಗಿ ನಾವು ತಗೋಬೇಕು ಅಂತ ನಮಗೆ ಚಿಕ್ಕದ್ರಲ್ಲಿ, ಅಂದ್ರೆ ಆ ಒಂದು ಸಂಸ್ಥೆಯೊಳಗಿರುವಾಗ ನಮಗೆ ಕೊಡುವಂತ ಒಂದು ಆದೇಶ, ಒಂದು ಕರೆ. ಯಾಕಂದ್ರೆ ಅದು ಸ್ವಾಮಿಯ ಕರೆ. ಅದು ಶಿಲುಬೆ ಹೊರೋದು. ಶಿಲುಬೆ ಹೊರೋದು ಅಂದ್ರೆ ಪ್ರಾಕ್ಟಿಕಲ್ ಕ್ರಿಸ್ಟಿಯಾನಿಟಿ, ಧಾರ್ಮಿಕ ಕ್ರಿಸ್ಟಿಯಾನಿಟಿ ಅಲ್ಲ, ಪ್ರಾಕ್ಟಿಕಲ್ ಕ್ರಿಸ್ಟಿಯಾನಿಟಿ. ಇದು ಇವತ್ತು ಬಹಳ ವಿರಳವಾಗಿಬಿಟ್ಟಿದೆ. ಈಗ ಖಂಡಿತವಾಗಿ ಅಂದ್ರೆ ವಿರಳವಾಗಿದೆ ಅನ್ನೋದನ್ನ ಸ್ವಲ್ಪ ನಮಗೆ ತಿಳಿಸಿ ಹೇಳ್ತೀರಾ ಪಾಸ್ಟರ್? ಅಂದ್ರೆ ನೀವು ಕಂಡದ್ದು ಈಗ ಕಾಣದೇ ಇರುವಂಥದ್ದು. ಈಗ
ಬೆಳಿಗ್ಗೆ ಎದ್ದ ಕೂಡಲೇ ನಾವು ಪ್ರಾರ್ಥನೆ ಮಾಡುವುದು, ಹ್ಮ್. ಒಂದು ಸ್ವಲ್ಪ ಸಮಯವಾದರೂ ಸತ್ಯವೇದವನ್ನ ಓದಿ ಧ್ಯಾನ ಮಾಡುವಂಥದ್ದು, ಹ್ಮ್. ನಮಗೆ ಗೊತ್ತಿಲ್ಲದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದು, ಹ್ಮ್. ಗೊತ್ತಿಲ್ಲದವರಿಗೆ ಗೊತ್ತಿಲ್ಲದವರಿಗೋಸ್ಕರ ಪ್ರಾರ್ಥನೆ ಮಾಡುವುದು. ಯಾವ ರೀತಿ ಪ್ರಾರ್ಥನೆ? ಗೊತ್ತಿಲ್ಲದ ದೇಶ ಆಗಬಹುದು, ಜನರಾಗಬಹುದು, ಸಮಾಜ ಆಗಬಹುದು, ಹ್ಮ್. ಸಂಸ್ಥೆ ಆಗಬಹುದು, ಹ್ಮ್. ಸಂಘಟನೆಗಳಾಗಬಹುದು, ಸಭೆಗಳಾಗಬಹುದು. ಹ್ಮ್. ಈ ರೀತಿಯಾಗಿ ಗೊತ್ತಿಲ್ಲದಿರುವಂತ ವಿಷಯಗಳು ಬಹಳ ಇದಾವೆ. ಇವರಿಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸುವುದು ಯಾವ ಕಾರಣಕ್ಕೆ? ಯಾಕಂದ್ರೆ ಪ್ರಾರ್ಥನೆಯ ಮೂಲಕವಲ್ಲದೆ ನಾ ಇವರನ್ನ ಸಂಧಿಸಕ್ಕಾಗಲ್ಲ. ಇದು ಟೆಂಟಾಕಲ್ಸ್ ತರ ಪ್ರಾರ್ಥನೆ ಎಂಬುದು. ಎಂತದ್ದು? ಹೇಗೆ? ಟೆಂಟಕಲ್ಸ್ ಗೊತ್ತಲ್ಲ? ಇಲ್ಲ ಪಾಸ್. ಇದು ಆಕ್ಟೋಪಸ್. ಹೌದು, ಆಕ್ಟೋಪಸ್. ಆಕ್ಟೋಪಸ್ ನ ಟೆಂಟಕಲ್ಸ್ ಅಂತಾನೆ ಹೇಳಿ. ಆದ್ರೆ ಈ ಒಂದು ವಿವಿಧ ಪಾದಗಳು, ಭಾಗಗಳಿದಲ್ಲ, ಅದಂಗೆ ನೀರಲ್ಲಿ ಒಂದು ಎಷ್ಟೋ ದೂರ ಎಲ್ಲ ಅದು ಚಲಿಸಿರ್ತದೆ. ಆಮೇಲೆ ಯಾವ್ದಾದ್ರು ಪ್ರಾಣಿ ಬಂದ್ರೆ ಎಕ್ದಮ್ ಹಿಡ್ಕೊಂಡ್ಬಿಡುತ್ತಲ್ಲ. ಅದೇ ತರ ಪ್ರಾರ್ಥನೆಯಿಂದ ನಾವು ಜಗವನ್ನು ನಾವು ಕಾನ್ಕರ್ ಮಾಡ್ಬೋದು. ಸಾಧಾರಣವಾಗಿ ಮುಂಚೆ ಎಲ್ಲ ನಾವು ಮನೆಗಳಲ್ಲಿ ಬರೆದ ಫಲಕ ನೋಡಿರ್ಬೋದು, ಪ್ರೇಯರ್ ಚೇಂಜಸ್ ಥಿಂಗ್ಸ್. ಕರೆಕ್ಟಾ? ಹೌದು. ಪ್ರೇಯರ್ ಚೇಂಜಸ್ ಎವ್ರಿಥಿಂಗ್, ಅಥವಾ ಪ್ರೇಯರ್ ಚೇಂಜಸ್ ಎವ್ರಿಥಿಂಗ್, ಪ್ರೇಯರ್ ಚೇಂಜಸ್ ದ ವರ್ಲ್ಡ್, ಲೋಕವನ್ನು. ವೆಸ್ಲಿ ಡ್ಯೂಲ್ ಎನ್ನುವಂತ ಒಬ್ಬ ಸೇವಕರು ಟಚ್ ದ ವರ್ಲ್ಡ್ ಥ್ರೂ ಪ್ರೇಯರ್ ಎನ್ನುವಂತ ಒಂದು ಪ್ರಸಿದ್ಧ ಪುಸ್ತಕ ಬರ್ದಿದ್ದಾರೆ ಪಾಸ್ಟರ್. ಖಂಡಿತ ನೀವು OML ಪುಸ್ತಕಗಳನ್ನ ನೀವು ಮಾರಿರ್ಬೋದು, ವಿತರಿಸಿರ್ಬೋದು. ಸೊ ಟಚ್ ದ ವರ್ಲ್ಡ್ ಥ್ರೂ ಪ್ರೇಯರ್, ಟಚ್ ದ ವರ್ಲ್ಡ್ ಥ್ರೂ ಪ್ರೇಯರ್. ಸೊ ಪ್ರಾರ್ಥನೆಯಿಂದ ಅಸಾಧ್ಯವಾದ ಏನಿದೆ? ಉದಾಹರಣೆಗೆ ಬೇಕಾದಷ್ಟು ನಮಗೆ ವಾಕ್ಯ ಸ್ವಾಮಿಯೇ ನಮಗೆ ಬೆಸ್ಟ್ ಎಕ್ಸಾಂಪಲ್. ಈಗ ನೀವು ಹೇಳಿದ್ರಿ ಗೊತ್ತಿಲ್ಲದವರಿಗೆ ನಾವು ಬೆಳಿಗ್ಗೆ ಪ್ರಾರ್ಥಿಸಬೇಕಂತ ಹೇಳಿ. ಹೀಗೆ ನೀವು ಪ್ರಾರ್ಥಿಸಿ, ಗೊತ್ತಿಲ್ಲದವರಿಗೆ ಪ್ರಾರ್ಥಿಸಿ, ಅಥವಾ ಗೊತ್ತಿಲ್ಲದ, ಈಗ ಹೇಳಿದ್ರಿ ದೇಶ ಅಥವಾ ಜನಾಂಗ ಅಥವಾ ಸಂಸ್ಥೆ, ಈಗ ಸಭೆ, ಈಗ ನೀವು ಅಲ್ಲಿ ಕಲ್ತದ್ರಿಂದ ನೀವು ಅದನ್ನ ಒಂದ್ ವೇಳೆ ಖಂಡಿತ ನೀವು ಅದನ್ನ ರೂಢಿಸ್ಕೊಂಡಿದ್ದೀರಿ. ಹಾಗಾದ್ರೆ ಅದರ ಫಲ ನೀವೇ ಸ್ವತಃ ಕಂಡಿದ್ದೀನಿ ಹೇಳ್ಬೋದೇನಾದ್ರು? ಅದೇ ಈಗ ನಾವು OM ಸಂಸ್ಥೆಯಲ್ಲಿ ಇದ್ದಾಗ ಯಾವಾಗ ಗೊತ್ತಿಲ್ಲದ ಅನುಭವಗಳು, ವ್ಯಕ್ತಿಗತವಾದ ಅನುಭವ, ಟೀಮಿನಲ್ಲಿ ದಳದಲ್ಲಿ ನಾವು ಅನುಭವಿಸಿದ ಅನುಭವ, ಜಗತ್ತಿನಲ್ಲಿ ನಾವು ಕಂಡಂತ ಬದಲಾವಣೆ, ಇವೆಲ್ಲ ಇದೆ. ಅವೆಲ್ಲ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಮ್ಮೆ ನಾನು ಹೊಸೂರ್, ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಗಡಿ ತಮಿಳುನಾಡಿನ ಬಾರ್ಡರ್, ಅಲ್ಲಿ ಹೊಸೂರ್ ಎಂಬ, ಅಲ್ಲಿ ಸೇವೆ ಮಾಡುವಾಗ ಬಹಳ ಆರ್ಥಿಕ ಕಷ್ಟ ನಮಗೆ. ಅಂದ್ರೆ ಪುಸ್ತಕಗಳು ಮಾರಾಟ ಆಗ್ತಾ ಇಲ್ಲ, ಯಾರು ಪುಸ್ತಕ ತಗೊಳ್ತಾ ಇಲ್ಲ. ನಾವು ಸೈಕಲ್ ಕೂಡ ಬಾಡಿಗೆ ತಗೊಂಡ್ಬಿಟ್ಟು ಬೇರೆ ಬೇರೆ ಹಳ್ಳಿಗಳಿಗೆ, ದೂರ ಜಾಗಕ್ಕೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಕು. ಬಟ್ ಈಗ ಬಾಡಿಗೆ ಸೈಕಲಿಗೆ ಬಾಡಿಗೆ ಕಟ್ಬೇಕು. ಸೊ ಹೀಗೆಲ್ಲ ಸೇವೆ ಮಾಡುತ್ತೆ. ಅದೇ ಕೆಲವೊಮ್ಮೆ ಊಟಕ್ಕೆ ಗತಿ ಇರಲಿಲ್ಲ. ಅಂದ್ರೆ ನಿಜವಾಗಿ ಯಾಕೆ ನಮ್ಮ ಸಿದ್ಧಾಂತ ಪ್ರಕಾರವಾಗಿ ಯಾರಿಗೂ ನೇರವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ನಮ್ಮ ಕೊರತೆಗಳನ್ನ ವ್ಯಕ್ತಪಡಿಸ್ಕೊಳ್ಬಾರ್ದು. ಕೊರತೆಯ ಅಗತ್ಯತೆ, ಅಥವಾ ಕೊರತೆ ಅಗತ್ಯತೆ. ನಮ್ಗೆ ಈ ತರ ಕೊರತೆ ಇದೆ, ಈ ತರ ನಮಗೆ ಅಗತ್ಯ ಇದೆ ಅಂತ ಹೇಳ್ಬಾರ್ದು. ಸೊ ನಾವೊಂದು ಚರ್ಚ್ನಲ್ಲಿ ನಾವು ಟೀಮ್ ಉಳ್ಕೊಂಡಿದ್ದೆವು. ಆ ಪಾಸ್ಟರ್ ಮದುವೆ ಆಗಿರ್ಲಿಲ್ಲ, ಯವನಸ್ಥ. ಮದುವೆ ಆಗಿದ್ರು ಅಂದ್ರೆ ಯವನಸ್ಥ, ಇನ್ನು ಮದುವೆ ಆಗಿರ್ಲಿಲ್ಲ ಅವರಿಗೆ. ಸೊ ಒಂದ್ ದಿವಸ ಟೀಮ್ ನಮ್ದು ಸೇವೆ ಎಲ್ಲ ಮಾಡಿ ನಾವು ಹೊರಗೆ ವಾಪಸ್ ಬಂದಾಗ ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡಕ್ಕೆ ಅಕ್ಕಿ ಇದೆ, ಆದ್ರೆ ಸೀಮೆಣ್ಣೆ ಇಲ್ಲ. ಅಕ್ಕಿ ಇದೆ, ಸೀಮೆಣ್ಣೆ ಇಲ್ಲ. ಬರೀ ಅಕ್ಕಿ ಬೇಕಾದ್ರೆ ಅನ್ನ ಆದ್ರೂ ಮಾಡಿ ನಾವು ತಿನ್ಬೋದಲ್ಲ ಅಂತ ಹೇಳಿ, ಸಾರಿಗೆ ಏನು ಇಲ್ಲದ್ರು ಪರವಾಗಿಲ್ಲ. ಕೆಲವೊಮ್ಮೆ ಸಾರಿಗೆ ತರಕಾರಿ ಇಲ್ಲಿದ್ರೆ ನಾವೇನ್ ಮಾಡ್ತೀವಿ, ಬರೀ ಬೇಳೆನೆ, ಒಂದು ವೇಳೆ ಬೇಳೆ ಇದ್ರೆ ಅನ್ನದಲ್ಲಿ ಬೇಳೆ ಹಾಕ್ಬಿಟ್ಟು ಬೇಯಿಸ್ತಿದ್ದೆ. ಅಂದ್ರೆ ಅಕ್ಕಿಯಲ್ಲಿ ಬೇಳೆ ಹಾಕ್ಬಿಟ್ಟು ಬೇಯಿಸಿದ್ರೆ ಅದೇ 2 in 1 ತರ. ಹಾಗೆಲ್ಲ ಊಟ ಮಾಡಿದಿರಿ ಪಾಸ್ಟರ್? ಊಟ ಮಾಡಿದೀವಿ. ಬಟ್ ಅಲ್ಲಿ ನಾವೀಗ ಏನ್ ಮಾಡುದು, ನನ್ನ ಜೊತೆ ನಾನ್ ಟೀಮ್ ಲೀಡ್ರು, ಬ್ರದರ್ಸ್ 4-5-6 ಜನ ಇದ್ದಾರೆ. ಏನ್ ಮಾಡುದು, ನಾನು ಸೀಮೆಣ್ಣೆ ಕ್ಯಾನ್ ಹಿಡ್ಕೊಂಡು, ಸ್ವಾಮಿ ಈಗ ಟೈಮ್ ಆಗಿದೆ, ಊಟಕ್ಕೆ ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಾಮಿ, ಊಟಕ್ಕೆ ಟೈಮ್ ಆಗಿದೆ. ಈ ನಮ್ಮ ಬ್ರದರ್ಸಿಗೆ ನಾನು ಏನ್ ಹೇಳಲಿ, ಕೈಯಲ್ಲಿ ಹಣ ಇಲ್ಲ, ತರಕಾರಿ ಇಲ್ಲ, ಏನು ಇಲ್ಲ. ಆದ್ರೂ ಅಟ್ಲೀಸ್ಟ್ ಸ್ವಲ್ಪ ಅಕ್ಕಿ ಇದೆ, ಇದು ಬೇಯಿಸಕ್ಕೆ ಎಣ್ಣೆ ಇಲ್ಲಲ್ಲ, ಸೀಮೆಣ್ಣೆ ಇಲ್ಲಲ್ಲ, ಏನ್ ಮಾಡು. ಆ ದಿವಸಗಳು ಸೀಮೆಣ್ಣೆ ನಾವು ಸ್ಟವ್, ಈ ಪಂಪ್ ಸ್ಟವ್ ಅಂತ ಹೇಳ್ತೀವಿ. ಆದ್ರೆ ಅದರಲ್ಲಿ ಸುರಿಯಕ್ಕೆ ಎಣ್ಣೆ ಇಲ್ಲ.
ಹಿಂಗೆ ನಾನು ಹಿಡ್ಕೊಂಡು ಪ್ರೇಯರ್ ಮಾಡ್ತಾ ಯಾರು ಏನ್ ಕೇಳಿಸ್ಕೊ ಇಟ್ಕೊಂಡು ಪ್ರೇಯರ್ ಮಾಡಿದ್ರಿ? ಹಾ? ಏನ್ ಇಟ್ಕೊಂಡು ಪ್ರೇಯರ್ ಮಾಡಿದ್ರಿ? ಸೀಮೆಣ್ಣೆ ಕ್ಯಾನ್ ಇದೆ ನೋಡ್ರಿ, ಕ್ಯಾನು ಹಾ. ಇಟ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ಏನಂತ? ಸ್ವಾಮಿ ಇದನ್ನು ಬೇಯಿಸಿ ತಿನ್ನಕ್ಕೆ ಎಣ್ಣೆ ಇಲ್ಲಲ್ಲ, ಸೀಮೆಣ್ಣೆ ಇಲ್ಲಲ್ಲ, ಏನ್ ಮಾಡ್ಲಿ? ಹೀಗೆ ನಾನು ಸ್ವಾಮಿ ಹೆಂಗಾದ್ರೂ ನೀನ್ ಸಹಾಯ ಮಾಡ್ಬೇಕು, ತುಂಬಾ ಲೇಟ್ ಆಗ್ತಾ ಇದೆ, ಹೀಗೆ ಪ್ರೇಯರ್ ಮಾಡ್ತಾ ಇದ್ದೆ ನಾನು. ಆಮೇಲೆ ನಾನು ಅಲ್ಲಿಗೆ ಸ್ವಲ್ಪ ಹೊತ್ತು ನಾನು ಅಲ್ಲೇ ಕೂತ್ಕೊಂಡ ಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಒಂದು 5-10 ನಿಮಿಷದೊಳಗೆ ಪಾಸ್ಟ್ರು ಹೊರಗೆ ಬಂದರು. ಟೈಮ್ ಮೀರಿತ್ತು ಆವಾಗ. ಅವ್ರು ರಾತ್ರಿಯ ಮಧ್ಯಾಹ್ನ ರೀ. ಅವಾಗ ಪಾಸ್ಟ್ ಹೇಳಿದ್ರು, ಬ್ರದರ್ ಜಾಯ್ಬಿಟ್ರೆ ಬರ್ರಿ, ನಿಮ್ ಬ್ರದರ್ಸ್ ಎಲ್ಲ ಎಲ್ಲಿದ್ದಾರೆ? ನಾನು ಹೇಳ್ದೆ ಇಲ್ಲೆಲ್ಲ ಇದ್ದಾರೆ, ಯಾರು ಅಲ್ಲಿ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ, ಕೆಲವರು ಓದ್ತಾ ಇದ್ದಾರೆ. ಬರ್ರಿ ಊಟ ರೆಡಿ ಆಗಿದೆ ಅಂತ ಹೇಳಿ. ಏನ್ ಪಾಸ್ಟ್ರೆ? ಅಲ್ಲ, ನಿಮಗೆ ನಾನು ಅಡಿಗೆ ರೆಡಿ ಮಾಡಿದ್ದೀನಿ, ಊಟ ಮಾಡ್ಬೇಕು, ಬನ್ನಿ ಅಂತ ಹೇಳಿ. ನನಗೆ ಶಾಕ್ ಆಗ್ಬಿಡ್ತು. ನನಗೆ ಅನ್ಕೊಂಡು ನಾ ಪಾಸ್ಟ್ ಏನು ಕೇಳಿಸ್ಕೊಂಡ್ರ ಇಲ್ವಾ ಅಂತ. ಅವ್ರಿಗೆ ಏನು ಗೊತ್ತಿಲ್ಲ ನನ್ನ ವಿಷಯ, ನಾನು ಹೇಳಿದ್ದು ಗೊತ್ತಿಲ್ಲ, ನಾವು ಪ್ರೇಯರ್ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ, ನಮಗೆ ಸೀಮೆಣ್ಣೆ ಇಲ್ಲದ ವಿಷಯನೂ ಅವ್ರಿಗೆ ಗೊತ್ತಿಲ್ಲ. ನಾನು ಇವತ್ತು ನಿಮಗೆ ಊಟ ರೆಡಿ ಮಾಡೀನಿ, ಬರ್ರಿ ಊಟ ಮಾಡಿ. ಹೀಗೆ ಅನೇಕ ಅನುಭವಗಳು ವಾಯುವಿನಲ್ಲಿ ಸಂಭವಿಸಿದೆ. ದೇವರಿಗೆ ಸ್ತೋತ್ರ. ಅನುಭವಗಳು ನಮಗೆ ನೀವು ಗೊತ್ತಿಲ್ಲದ ಜಾಗಕ್ಕೆ ಪ್ರಾರ್ಥಿಸಿ ನಂತರ ಆ ಜಾಗಕ್ಕೆ ಹೋದ ಅನುಭವ ಇದೆ ಪಾಸ್ಟರ್ ಸೇವೆಗೆ? ಗೊತ್ತಿಲ್ಲದ ಜಾಗಕ್ಕೆ ಹೋಗಿ, ಈಗ ನೀವು ತಂಡವಾಗಿ ಬೇರೆ ಬೇರೆ ದೇಶಗಳಿಗೆಲ್ಲ ಪ್ರಾರ್ಥನೆ ಮಾಡಿದ ದಿನಗಳಿದೆ. ನಂತರ ದಿನಗಳಲ್ಲಿ ದೇವರ ಆ ದೇಶಗಳನ್ನ ಸಂಧಿಸುವಂತ ಕೃಪೆ ಕೊಟ್ಟಿದ್ದಾನೆ. ಹೌದೌದು ಕೊಟ್ಟಿದ್ದಾನೆ. ಫಾರ್ ಚೀನಾ ಉದಾಹರಣೆ, ಚೀನಾ ದೇಶಕ್ಕೆ ನಾನು ಪುಸ್ತಕದಲ್ಲಿ ಓದಿದ್ದೀನಿ, ಯಾವತ್ತೂ ಚೀನಾ ನೋಡಿಲ್ಲ, ಚೀನಾದವ್ರನ್ನ ನೋಡಿರ್ಲಿಲ್ಲ. ಸೊ ನಾವು OIM ಇದ್ದಾಗ ನಾವು ಪ್ರೇಯರ್ ಮಾಡ್ತೇವೆ, ಸ್ವಾಮಿ ಚೀನಾ ದೇಶವನ್ನು ಸುವಾರ್ತೆಗೋಸ್ಕರ ನೀನು ತೆರೀಬೇಕು, ಅಲ್ಲಿ ಜನರು ಹೋಗಿ ಸುವಾರ್ತೆ ಸಾರಬೇಕು. ಅದಕ್ಕಾಗಿ ಅನೇಕರನ್ನು, ಅಂದ್ರೆ ಅಲ್ಲಿ ಚೀನಾದಲ್ಲಿ ಮಾತ್ರ ಅಲ್ಲ, ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಈ ಕ್ಲೋಸ್ಡ್ ಅಂಡರ್ಗ್ರೌಂಡ್ ಚರ್ಚಸ್ ನಾವು ಹೇಳ್ತೀವಲ್ರಿ, ಭೂಗತ ಸಭೆಗಳು ಅಂತ ಹೇಳ್ತೀವಿ. ಅಂಡರ್ಗ್ರೌಂಡ್ ಸಭೆಗಳು ಅಂದ್ರೆ ಇಲ್ಲ, ಅವರಿಗೆ ಲೈಸೆನ್ಸ್ ಇಲ್ಲ, ಗವರ್ಮೆಂಟ್ ನಿಂದ ಸಭೆ ನಡೆಸಕ್ಕೆ ಲೈಸೆನ್ಸ್ ಇಲ್ಲ. ಅವರಿಗೆ ಹೊರದೇಶದಿಂದ ₹1 ಬರಕ್ಕೆ ತಗೊಳ್ಳೋದಕ್ಕೆ ಅನುಮತಿ ಇಲ್ಲ. ಹೊರದೇಶದವರು ಯಾರೂ ಸಹ ಆ ದೇಶದಲ್ಲಿ ಹೋಗಿ ಸುವಾರ್ತೆ ಸಾರುವಂತ ಪ್ರಚಾರ ಮಾಡುವಂತ ಅವಕಾಶ ಇಲ್ಲ. ಅದಕ್ಕೆ ಕ್ಲೋಸ್ಡ್ ಚರ್ಚ್ ಅಂದ್ರೆ ಕ್ಲೋಸ್ಡ್ ಕಂಟ್ರಿ ಅಂತ ಹೇಳೋದು, ಕ್ಲೋಸ್ಡ್ ಕಂಟ್ರಿ. ಮತ್ತು ಅಲ್ಲಿನ ಸಭೆಗೆ ಹೇಳುವುದು ಅಂಡರ್ಗ್ರೌಂಡ್ಸ್. ಅಲ್ಲಿನ ಈ ಸರ್ಕಾರದ ಅನುಮತಿ ಇಲ್ಲದ ಸಭೆಗಳು ಅಂಡರ್ಗ್ರೌಂಡ್ ಸಭೆಗಳಂತ ಕರೆಯಲ್ಪಡುತ್ತದೆ. ಅಂದ್ರೆ ಅವರು ಭೂಗತ ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದೆ ಗುಟ್ಟಾಗಿ ಸಭೆ ನಡೆಸ್ತಾರೆ. ಸೊ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ, ಸ್ವಾಮಿ ಚೀನಾದಲ್ಲಿ ಚೀನಾ ಸ್ವಾತಂತ್ರ್ಯವಾಗಬೇಕು, ಅಲ್ಲಿ ವಿಶ್ವಾಸಿಗಳು ಬಹಳ ಹಿಂಸೆ ಅನುಭವಿಸ್ತಾ ಇದ್ದಾರೆ, ಭೂಗತ ಸಭೆಗಳಲ್ಲಿ ಹಿಂಸೆಯು ಬಹಳ ಆಗ್ತಾ ಇದೆ, ದಯವಿಟ್ಟು ಹೀಗೆ ಮಾಡಿ ಅಂತ ಹೇಳಿ ನಾವು ಎಷ್ಟೋ ದಿವಸಗಳು ಪ್ರೇಯರ್ ಮಾಡಿ, ಎಷ್ಟೋ ತಿಂಗಳುಗಟ್ಟಲೆ ಪ್ರೇಯರ್ ಮಾಡ್ತಾ ಇದ್ವಿ. ಮತ್ತೆ ಇಡೀ ವಿಶ್ವದ OIM ಸೇವೆ ಅಂದ್ರೆ ಸುಮಾರು 40-60-70 ದೇಶಗಳಲ್ಲಿ ಸೇವೆ ಇತ್ತು ಆವಾಗ ನಾನಿದ್ದಾಗ. ಎಲ್ಲ ದೇಶಗಳಲ್ಲಿ ಜನರು ಪ್ರೇಯರ್ ಮಾಡೋದು, ಚೀನಾಕ್ಕಾಗಿ ಮಾಡೋ ತರ ಬೇರೆ ದೇಶಗಳಿಗೆ ಆಗಿ. ಸೊ 1982ನೇ ಇಸವಿಯಲ್ಲಿ ನಮಗೆ ಚೀನಾ ಹೋಗ್ಲಿಕ್ಕೆ ಅವಕಾಶ ದೊರಕಿತ್ತು. ಎಷ್ಟೋ ವರ್ಷಗಳ ಪ್ರಾರ್ಥನೆ ನಮ್ಮ ಹಡಗಿನಲ್ಲಿ. ನೀವು ಸ್ವತಃ ಎಷ್ಟು ವರ್ಷ ಪ್ರಾರ್ಥಿಸಿರ್ಬೋದು? ನಾನು 1 ವರ್ಷ ಆದ್ರೂ ಖಂಡಿತ, 1 ವರ್ಷ ಆದ್ರೂ. ಅದಕ್ಕೆ ಮುಂಚಿನಿಂದಲೂ ಕೂಡ ಜಾರ್ಜ್ ಅವರು ಖಂಡಿತವಾಗಿ ಪ್ರೇಯರ್ ಮಾಡ್ತಾರೆ, ಸ್ವಾಮಿ ಚೀನಾ, ಅದೇ ತರ ರಷ್ಯಾ, ಅದೇ ತರ ಇಂಡೋನೇಷ್ಯಾ, ಅದೇ ತರ ಮಲೇಷಿಯಾ, ಅಲ್ಲೆಲ್ಲ ಸುವಾರ್ತೆ ಧೈರ್ಯವಾಗಿ ಸಾರಂಗಿಲ್ಲ. ಈವನ್ ಮಲೇಷಿಯಾದಲ್ಲಿ ಮಲೇಷಿಯಾದಲ್ಲಿ 2 ಭಾಗ ಇದೆ, ಇದು ವೆಸ್ಟ್ ಮಲೇಷಿಯಾ, ಈಸ್ಟ್ ಮಲೇಷಿಯಾ ಅಂತ. ಈಸ್ಟ್ ಮಲೇಷಿಯಾದಲ್ಲಿ ನೀವು ಏನ್ ಮಾಡ್ಬೋದು, ಯಾಕಂದ್ರೆ ಬೇಕಾದಷ್ಟು ಭಾರತೀಯರಿದ್ದಾರೆ ಇಲ್ಲಿ, ತಮಿಳ್ನವರು, ಇಂಗ್ಲಿಷು, ಫಿಲಿಪೀನ್ಸ್ ಎಲ್ಲ ಇದ್ದಾರೆ. ಬಟ್ ವೆಸ್ಟ್ ಅಲ್ಲಿ ನಿಮಗೆ ಸಾರಕ್ಕೆ ಅವಕಾಶ ಇಲ್ಲ. ಟ್ರಾಕ್ಟ್ ಕೊಟ್ರೆ ಪೊಲೀಸರು ಹಿಡಿದು ನೋಡಿದ್ರೆ ನಿಮ್ಮನ್ನ ಒಳಗಾಗ್ತಾರೆ 6 ತಿಂಗಳು ಮಿನಿಮಮ್ ಒಳಗಡೆ. ಸೊ ಹಾಗೆ ಈಗಲೂ ಆಗಿದೆ. ಫಸ್ಟ್ ಈಗಲೂ ಕೂಡ ಮಲಾಯ್ ಅಂತ ಹೇಳ್ತಾರೆ. ಮಲಾಯ್ ಅಂದ್ರೆ ಅಲ್ಲಿನ ಮೂಲವಾಸಿಗಳು, ಅವರಿಗೆ ನೀವು ಯಾವ ರೀತಿಯಲ್ಲಿಯೂ ಪ್ರಚಾರ ಮಾಡಂಗಿಲ್ಲ ನೋಡ್ರಿ. ಸೊ ನಾವು ಚೀನಾಕ್ಕೆ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡಾಗ ಶಿಪ್ಪಿಗೆ ಪರ್ಮಿಷನ್ ಎಷ್ಟೋ ವರ್ಷಗಳಿಂದ OIM ಸಂಸ್ಥೆ ಪ್ರೇಯರ್ ಮಾಡ್ತಾ ಇದ್ರು, ಚೀನಾ ಹಡಗು ಅಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಸ್ವಾಮಿ, ಅಷ್ಟು ಸುಲಭದಲ್ಲಿ ಅನುಮತಿ ಸಿಕ್ಕೋದು.
ಯಾಕಂದ್ರೆ ಚೀನಾ ಕಮ್ಯುನಿಸ್ಟ್ ದೇಶ. ಹೌದು. ಅಲ್ಲಿ ನಾವು ಕಮ್ಯುನಿಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ಕಮ್ಯುನಿಸ್ಟ್ ದೇಶ. ಆದ ಕಾರಣ ಅಲ್ಲಿ ಪರ್ಮಿಷನ್ ಸಿಗುವುದು ಅದು ಇದು ಕ್ರಿಶ್ಚಿಯನ್ ಮಿಷನರಿಶಿಪ್ ಅಂತ ಎಲ್ಲರಿಗೂ ಗೊತ್ತು. ಈ ಕಪಲ್ ಈ ಒಂದು ಹಡಗಿನ ಒಂದು ಅಂದ್ರೆ ಈ ಒಂದು ಹಡಗಿನ ಪ್ರತಿಯೊಂದು ಹಿಸ್ಟರಿ ಎಲ್ಲ ದೇಶಗಳಿಗೂ ಗೊತ್ತು. ಸೊ ಇದು ಮಿಷನರಿಶಿಪ್. ಇಲ್ಲಿರೋರೆಲ್ಲ ಕ್ರಿಶ್ಚಿಯನ್ರು. ಈ ಒಂದು ಹಡಗಿನೊಳಗಿರುವಂತ ಪುಸ್ತಕದಲ್ಲಿ 90% ಕ್ರಿಶ್ಚಿಯನ್ ಕ್ರೈಸ್ತ ಸಾಹಿತ್ಯ ಅಂತ ಗೊತ್ತವರಿಗೆ. ಸ್ವಲ್ಪ ಅಷ್ಟೇ ಎಜುಕೇಶನಲ್ ಬುಕ್ಸ್. ಆದ ಕಾರಣ ಈ ಬುಕ್ಸಿನ ಮೂಲಕವಾಗಿ ಅವರು ಲೋಕವೆಲ್ಲ ಪ್ರಚಾರ ಮಾಡುತ್ತಿದ್ದಾರೆ ಯೇಸು ಕ್ರಿಸ್ತನ ಬಗ್ಗೆ ಅಂತ ಅವ್ರಿಗೆ ಗೊತ್ತು. ಆದ ಕಾರಣ ಅಧಿಕಾರಿಗಳು ಅಷ್ಟು ಸುಲಭವಾಗಿ ನಮಗೆ ಪರ್ಮಿಷನ್ ಕೊಡಲ್ಲ ನೋಡ್ರಿ. ಸೊ ನಮಗೆ ನಾವು ಅಲ್ಲಿ ಹೋಗೋದಕ್ಕೆ ಮುಂಚೆ ನಮಗೆ ಎಲ್ಲ ವಿಷಯಗಳು ತಿಳಿಸಿ ಅಲ್ಲಿನ ಜನರನ್ನು ನಾವು ಅಲ್ಲಿರುವಂತ ಚೀನಾದವರೊಟ್ಟಿಗೆ ನಾವು ಪಳಗಬೇಕು, ಅವರನ್ನು ಭೇಟಿ ಮಾಡಬೇಕು, ಅವರೊಟ್ಟಿಗೆ ನಾವು ಮಾತಾಡಬೇಕು, ಅವರಿಗೆ ಸುವಾರ್ತೆ ಸಾರೋದು ನಮ್ಮ ಉದ್ದೇಶ. ಆ ಮಣ್ಣಲ್ಲಿ ನಾವು ಕಾಲಿಟ್ಟು ಆ ದೇಶದಲ್ಲಿ ಪ್ರಾರ್ಥನೆ ಮಾಡಬೇಕು. ಬೇರೆ ಏನು ನಾವು ಸಾಧಿಸಬೇಡ. ಇದೇ ನಮಗೆ ಕೊಟ್ಟಂತ ಒಂದು ಇನ್ಸ್ಟ್ರಕ್ಷನ್ಸ್, ನಿರ್ದೇಶನಗಳು ಅಂತ ಹೇಳುವ. ಸೊ ಅದಕ್ಕಾಗಿ ರಾತ್ರಿ ಹಗಲು ಪ್ರಾರ್ಥನೆ ಮಾಡ್ತಾ ಇದ್ವಿ ನಾವು ಚೀನಾದಲ್ಲಿ. ಮತ್ತೆ ಯಾರನ್ನು ಅರೆಸ್ಟ್ ಮಾಡಬಾರ್ದು. ಯಾಕಂದ್ರೆ ನಾವು ಯಾರಾದ್ರೂ ಒಂದು ವೇಳೆ ಸ್ವಲ್ಪ ಅತ್ಯಾಸಕ್ತಿಯಿಂದ ಯಾರಿಗಾದ್ರೂ ಸುವಾರ್ತೆ ಹೇಳಿಬಿಟ್ಟು ಪೊಲೀಸರ ಕೈಯಲ್ಲಿ ಸಿಕ್ಕಿ ಬಿದ್ದರೆ ಮುಗೀತು. ಇಡೀ ಹಡಗೆ ಸೀಲ್ ಮಾಡಿಬಿಡ್ತಾರೆ, ಎಲ್ಲರನ್ನ ಬಂದಿಗಳಾಗಿ ಮಾಡ್ತಾರೆ. ಅಂತ ಭಯಂಕರವಾದ ಒಂದು ಸ್ಥಿತಿ ಇದ್ದ ಒಂದು ಕಾಲ ಆ ಸಮಯ. ನಮ್ಮಲ್ಲಿ ಅಂದ್ರೆ ಹಡಗಿನಲ್ಲಿ ಕೆಲಸ ಮಾಡುವಂತ ಸುಮಾರು 40 ಬೇರೆ ಬೇರೆ ದೇಶದವರು ಅಲ್ಲಿ ಕೆಲಸ ಮಾಡುವರು. ಅದರಲ್ಲಿ ಅನೇಕರು ಚೀನಾ ದೇಶದವರು, ಅಂದ್ರೆ ಚೀನಾ ಮೂಲದವರು. ಅವರು ಸಿಂಗಾಪುರಿಯನ್ಸ್ ಇರ್ಬೋದು, ಮಲೇಷಿಯಾದವ್ರು ಇರ್ಬೋದು, ಅದ ಮೂಲತಃ ಚೀನಾದವರೇ. ಅವರಿಗೆಲ್ಲ ಮ್ಯಾಂಡ್ರಿನ್ ಗೊತ್ತು. ರಾಷ್ಟ್ರೀಯತೆ ಬೇರೆ, ಮೂಲ ಚೀನಾ ಅಂದ್ರೆ ತಂದೆ ತಾಯಿ ತಾತಾಂತ್ರೆಲ್ಲ. ಅದಕ್ಕ ಅವರಿಗೆ ಚೀನಾ ಭಾಷೆ ಗೊತ್ತು. ಮ್ಯಾಂಡ್ರಿನ್, ಕ್ಯಾಂಟನೀಸ್ 2 ಭಾಷೆ ಅವ್ರಿಗೆ ಗೊತ್ತು. ಇದೇನಿದು ಚೀನಾದ ಮುಖ್ಯವಾದ 2 ಭಾಷೆ ಯಾವ್ದು ಹೇಳಿದ್ರಿ? ಮ್ಯಾಂಡ್ರಿನ್, ಕ್ಯಾಂಟನೀಸ್. ಸೊ ಈ 2 ಭಾಷೆ ಅದು ಮುಖ್ಯವಾದ ಸರ್ಕಾರದ ಭಾಷೆಗಳು ಜನರು ಆಡುವಂತ. ಮತ್ತೆ ಬೇರೆ ಬೇರೆ ಇದು ಇಡೀ ಚೀನಾದವರಿಗೆ ಭಾಷೆಗಳು ಅದು ಏರಿಯಾಕ್ಕೆ ತಕ್ಕಂತೆ ಇರುತ್ತದೆ ಅಷ್ಟೇ. ಸರ್ಕಾರದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್. ಈ ಭಾಷೆ ಮಾತಾಡೋರು ಬಹಳ ಜನ ನಮ್ಮ ಜೊತೆಲಿದ್ದರು. ಅವರಿಗೆಲ್ಲ ಭಾರಿ ಖುಷಿ. ಅಂದ್ರೆ ಅವರ ಮುತ್ತಾತ್ರ ಊರಿಗೆ ಹೋಗೋದಲ್ಲ, ದೇಶಕ್ಕೆ ಹೋಗೋದಲ್ಲ, ಅಲ್ಲಿ ಕಾಲಿಡೋದು, ಅವ್ರಿಗೆ ಏನು ಖುಷಿ. ಮತ್ತು ಹಾಗೆ ನನಗೂ ಅಷ್ಟು ಖುಷಿ. ಯಾಕಂದ್ರೆ ನಾವು ಒಂದು ಕಾಲದಲ್ಲಿ ಭಾರತದಲ್ಲಿ ಇದ್ದಾಗ ಪ್ರೇಯರ್ ಮಾಡ್ತಾ ಇದ್ದೀವಿ, ಅಲ್ಲಿ ನಾವು ಕಾಲಿಡ್ತಾ ಇದ್ದೀವಿ ಅಂತ ಭಾರಿ ಖುಷಿ ಆಯ್ತು. ಸೊ ನಾನು ಬಹಳ ಪ್ರೇಯರ್ ಮಾಡಿ, ಸ್ವಾಮಿ ಒಬ್ಬರಿಗಾದ್ರೂ ಸುವಾರ್ತೆ ಸಾರಕ್ಕೆ ನನಗೆ ಅವಕಾಶ ಕೊಡ್ತೀಯಪ್ಪ, ಒಬ್ಬರಿಗಾದ್ರೂ. ನನಗೆ ಗೊತ್ತಿಲ್ಲ, ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿ ಮತ್ತೆ ಅವರ ಹತ್ರ ಎಲ್ಲ ಮಾತಾಡ್ಬಿಟ್ಟು, ದೇವರು ನಿನ್ನನ್ನು ಪ್ರೀತಿಸ್ತಾನೆ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ಯೇಸು ಪರಲೋಕದಿಂದ ಭೂಮಿಗೆ ಬಂದು ಶಿಲುಬೆಯಲ್ಲಿ ಸತ್ತ, ಈ ಕೆಲವೊಂದು ಪದಗಳು ನಾನು ಚೈನೀಸ್ ಭಾಷೆಯಲ್ಲಿ ಅಂದ್ರೆ ಮ್ಯಾಂಡರಿನ್ ನಾನು ಕಲ್ತ್ಕೊಂಡೆ. ಆಮೇಲೆ ದೇವರು ನಿನ್ನ ಪ್ರೀತಿಸ್ತಾನೆ ಹಂಗೆ ಈಗಲೂ ಬರುತ್ತೆ ಪಾಸ್ಟರ್. ಈಗ ನಾನು ಹೇಳೋದು ಚೈನೀಸ್ ಆತರ. ಸೊ ಈಗೆಲ್ಲ ನಾನು ಕೆಲವೊಂದು ಭಾಷೆಗಳು ಬಾಯ್ಪಾಠ ಮಾಡಿಕೊಂಡು ಎಷ್ಟು ವರ್ಷಗಳ ಹಿಂದೆ ನೋಡ್ರಿ, 30 ವರ್ಷಗಳ ಹಿಂದೆ, 30 ಅದು ಹೌದು. ಸೊ ನಾನು ಹಾಗೆ ಮತ್ತೆ ನನ್ನ ನಾವು ಹೊರಗಡೆ ಬಹಿರಂಗವಾಗಿ ಸುವಾರ್ತೆ ಸಾರುವ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸ್ತೀವಿ. ಸುವಾರ್ತೆ ನೀವು ನೋಡಿರ್ಬೋದು, ಬೊಂಬೆಗಳನ್ನ ಉಪಯೋಗಿಸಿ ಸುವಾರ್ತೆ ಸಾರ್ತಲ್ಲ ಮಕ್ಕಳಿಗೆ, ಪಪ್ಪಟ್ ಶೋ ಅಂತ. ಬಟ್ ಅದೇ ತರ ನಾವು ಈ ರೋಪ್ ಟ್ರಿಕ್ ಕೆಲವೊಂದು ರೋಪ್ ಇದೆಯಲ್ಲ, ರೋಪ್ 3 ರೋಪುಗಳು, ಒಂದು ಉದ್ದ ಜಾಸ್ತಿ ಇರುವುದು, ಉದ್ದ ಕಡಿಮೆ ಇರುವುದು, ಅದಕ್ಕಿಂತ ತುಂಬಾ ಗಿಡ್ಡವಾದದ್ದು. ಇದನ್ನ ಹಿಡ್ಕೊಂಡು ಮನುಷ್ಯನ ನಿಜವಾದ ಸ್ಥಿತಿ ಏನಂತ ತೋರಿಸ್ತೀವಿ. ಅದರಲ್ಲಿ ನಾವು ಹೇಳ್ತೀವಿ ಈ ತರ ಬೇರೆ ಬೇರೆ. ಮತ್ತೆ ಸೈನ್ ಬೋರ್ಡು ಬೇರೆ ಬೇರೆ, ಮತ್ತೆ ಬೋರ್ಡ್ನಲ್ಲಿ ಪಿಕ್ಚರ್ ಬಿಡಿಸಿ ಅನೇಕ ರೀತಿಯಲ್ಲಿ ನಾವು ಬಹಿರಂಗವಾಗಿ ಸುವಾರ್ತೆ ಸಾರುವಂತ ಇದೆಲ್ಲ ಟ್ರೈನಿಂಗ್ ಆಗಿದೆ. ಸೊ ನಾನಲ್ಲಿ ಇಡೀ ಏಷ್ಯಾದಲ್ಲಿ ಏಷ್ಯಾದಲ್ಲಿ ಅಂತ ನನಗೆ ಜಗತ್ತಿನಲ್ಲಿ ಅತಿ ದೊಡ್ಡ ಪಾರ್ಕ್ ಇರ್ಬೋದು ಅಂತ ಕಾಣುತ್ತೆ. ಶಾಂಘಾಯ್ ಪಾರ್ಕ್ ಅಂತ. ಶಾಂಘಾಯ್ ಪಾರ್ಕ್ ಸಾವಿರಾರು ಎಕರೆ ಇದೆ. ಅಲ್ಲಿ ಜನ 5 ಗಂಟೆ ಬೆಳಿಗ್ಗಿನ ಹೊತ್ತು 5 ಗಂಟೆಗೆ ನೂರಾರು ಸಾವಿರಾರು ಜನ ಇರ್ಬೇಕು ಪಾರ್ಕ್ ನಲ್ಲಿ ಎಕ್ಸರ್ಸೈಸ್ ಮಾಡ್ತಾರೆ. 60-90 ವಯಸ್ಸಿನವರು, 80 ವಯಸ್ಸಿನವರು ಎಲ್ಲ
ಮತ್ತೆ ಯವನಸ್ಥರೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾರೆ. ಈಗ ಆಮೇಲೆ ಅವ್ರ ಒಂದು ಬೆಂಚಿನಲ್ಲಿ ನಾನು ಕೂತ್ಕೊಂಡೆ. ಯಾಕಂದ್ರೆ ನಾನು ಹಿಂಗಿದ್ದೇನಲ್ಲ, ಕಪ್ಪಾಗಿದ್ದೀನಿ. ಸೊ ನನ್ನನ್ನು ಎಲ್ಲರೂ ನೋಡ್ತಾ ಇದ್ದೆ. ಯಾಕೆ ಅವ್ರು ನನಗೆ ಅನಿಸುತ್ತೆ ಎಲ್ಲರೂ ನನ್ನನ್ನು ಒಂದು ಚಿಂಪಾಂಜಿ ನೋಡ್ದಂಗೆ ನೋಡ್ತಾ ಇದ್ರು. ಏನಪ್ಪ ಇವ್ರು ಹಿಂಗೆ ನೋಡ್ತಾ ನನಗೆ. ಆಮೇಲೆ ನಾನೊಂದು, ಯಾಕಂದ್ರೆ ಅವರು ನನಗೆ ಅನಿಸುತ್ತೆ ಭಾರತೀಯರನ್ನ ಹೆಚ್ಚು ನೋಡಿರಕ್ಕಿಲ್ಲ ಅವರು. ಅದು ನನ್ನಂತ ಭಾರತೀಯ ಕಪ್ಪಿದ್ದೇನೆ ನಾನು. ಅವಾಗ ಅಂದ್ರೆ, ಓ ಸ್ವಾಮಿ ನೀನು ನನ್ನ ಕಪ್ಪಾಗಿ ಮಾಡಿದಕ್ಕಾಗಿ ಬಹಳ ಸಂತೋಷ. ಯಾಕಂದ್ರೆ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ, ನಾನು ಇಲ್ಲಿ VIP ತರ ಇದ್ದೀನಿಲ್ಲ. ಸೊ ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ರ ಫಾಸ್ಟ್? ಬೆಳಿಗ್ಗೆ ಸಂಜೆ ಹೊತ್ತು, ಬೆಳಿಗ್ಗೆನೂ ಹೋಗ್ತಾರೆ, ಸಂಜೆನೂ ಮಾಡ್ತಾರೆ ಆ ಥರ ಎಕ್ಸರ್ಸೈಸ್. ಪಾರ್ಕಿಗೆ ಬರ್ತಾರೆ ಎಲ್ಲ. ಸೊ ನಾನು ಸಾಯಂಕಾಲ ಹೊತ್ತು ಹೋದೆ. ಸಾಯಂಕಾಲ ಹೊತ್ತು ಬೆಂಚಿನಲ್ಲಿ ಹೀಗೆ ಕೂತ್ಕೊಂಡೆ, ಈಗ ಆಲೋಚನೆ ಮಾಡ್ತಾ ಇದ್ದೆ, ಪ್ರೇಯರ್ ಕೂಡ ಮಾಡ್ತಾ ಇದ್ದೆ. ಈಗ ಅಲ್ಲಿ ತುಂಬಾ 100,000 ಜನ ಆಚೆ ಈಚೆಲ್ಲ ಓಡಾಡ್ತಾ ಇದ್ದಾರೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಒಬ್ಬ ಯವನಸ್ಥ ಬಂದು ನನ್ನ ಬೆಂಚಿನ ಈಚೆ ಕೂತ್ಕೊಂಡ್ರು. ನಾನು ಒಂದು ಬೆಂಚಿನ ಒಂದು ಬದಿಯಲ್ಲಿ ಕೂತಾನೆ, ಅವನು ಇನ್ನೊಂದು ಬದಿಯಲ್ಲಿ. ಯವನಸ್ಥ ಒಂದು 30 ವಯಸ್ಸಿರ್ಬೋದು ಅವನಿಗೆ. ಅವನು ಹಿಂಗೆ ನನ್ನ ನೋಡ್ತಾ ಇದ್ದಾನೆ. ನಾನು ಅವನನ್ನು ನೋಡ್ತಾ ಇದ್ದೀನಿ. ನಾನು ಪ್ರೇಯರ್ ಮಾಡಿ, ಸ್ವಾಮಿ ನಾನು ಇವನಿಗೆ ಹೇಳಲೇಬೇಕು, ಇನ್ನು ಸ್ವಾರ್ಥ ನಿನಗೆ ಹೇಳಲೇಬೇಕು. ಆಮೇಲೆ ಅವನು ನನಗೆ ಟಚ್ ನನಗೆ ಟಚ್ ಮಾಡ್ಬೋದಾ ಅಂತ ಕೇಳಿದ. ಅವನು ಹೇಳಿದ್ದು ಎಸ್ 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 ಅಂತ ನಾನು ಹೇಳಿದೆ. ಅವನಿಗೆ ಸ್ವಲ್ಪ ಇಂಗ್ಲಿಷ್ ಗೊತ್ತಂತ ಆವಾಗ ಗೊತ್ತಾಯ್ತು. ಯಾಕೆ ಚೀನಾದವರಿಗೆ ಬಹುತೇಕ ಜನ ಇಂಗ್ಲಿಷ್ ಬರಲ್ಲ. ಯಾಕೆ ಚೀನಾದಲ್ಲಿ ಇಂಗ್ಲಿಷ್ ಮಾತು ಕಲಿಯುವುದು ಅಪರಾಧವಾಗಿತ್ತು ಆಗ. ಚೈನಾ ಇದು ಮಾವೋತ್ಸವ ಮಾವೋ ಎಲ್ಲ ಇರಿದಾಗ. ಸೊ ನನಗೆ ಅವ್ರು ಮುಟ್ಟಿದ್ರು. ಅವರು ಮುಟ್ಟಿದ್ರು, ಪೇಂಟ್ ನಾಟ್ ಪೇನ್. ಅವರ ಇಂಗ್ಲಿಷೇ ವಿಚಿತ್ರ. ಅದರಲ್ಲಿ ಅವರು ನನಗೆ ಅರ್ಥ ಆಗುತ್ತೆ. ನಾನು ಚೀನಾದವರೊಟ್ಟಿಗೆ ಪಳಗಿದ ಕಾರಣ ಅವರ ಸ್ಲ್ಯಾಂಗ್ ನನಗೆ ಪೇಂಟ್ ಅಂತ ನನ್ನ ಹತ್ರ ಕೇಳಿ. ನೋ ಪೇನ್ ಕಲ ಇದು ನನ್ನ ಕಲರೇ, ನಂದು ಕಲರೇ ಹಿಂಗೆ. ಅವನಿಗೆ ಉಜ್ಜಿದ. ಯಾಕಂದ್ರೆ ನನ್ನ ಪೇಂಟ್ ಆದ್ರೆ ಉಜ್ಜುವಾಗ ಹೋಗುತ್ತಲ್ಲ, ಅವನಿಗೆ ಬಹಳ ಖುಷಿ. ಫ್ರೆಂಡ್ಸ್ ಆಗ್ಬಿಡುದು ಬೇಗ. ಆಮೇಲೆ ನಾನು ಹೇಳಿದೆ, ನಾನು ಕ್ರಿಶ್ಚಿಯನ್ ಕ್ರಾಸ್ ತೋರಿಸಿ, ಶಿಲ್ಬೆಯ ಗುರು ತೋರಿಸಿ ಕ್ರಿಶ್ಚಿಯನ್. ಆಮೇಲೆ ಅವರಿಗೆ ಸುವಾರ್ತೆ ಸಾರಿ. ಅವನೆಲ್ಲ ಕೇಳಿಸ್ಕೊಂಡ್ರು. ನಾನು ಎಲ್ಲ ಗಮನಿಸ್ತಾ ಇದ್ದೆ. ಯಾಕಂದ್ರೆ ನೀವು ಕಲಿತ ಮಾತುಗಳನ್ನ ಹೇಳ್ಕೊಂಡು. ಆಮೇಲೆ ಈ ರೋಪ್ ಟ್ರಿಪ್, ನನ್ನ ಹತ್ರ ರೋಪ್ ಇತ್ತು. ಆ ರೋಪಿನಲ್ಲಿ ನಾನು ತೋರಿಸಿದೆ, ರೋಪಿನ ಮೂಲಕ ಟ್ರಿಕ್ ತೋರಿಸಿದೆ. ಅದನ್ನ ಮ್ಯಾಜಿಕ್ ವಿವರಣೆ ತೋರಿಸಿ ಮನುಷ್ಯನಿಗೆ ಹೇಗೆ ಉದ್ದ ಕಡಿಮೆ ಇದ್ದರು, ಮಧ್ಯದಲ್ಲಿದ್ದರು, ವರ್ಗದವರು ಉದ್ದ ಜಾಸ್ತಿ ಇದ್ದರು, ಎಲ್ಲರೂ ಮನುಷ್ಯನ ಸಮಾನ ಆಗುತ್ತಂತ ಈ ರೋಪ್ ಟ್ರಿಕ್ ನಲ್ಲಿ ನಾವು ತೋರಿಸಿ ಎಲ್ಲ ಕೈ ಟ್ರಿಕ್ ನಲ್ಲಿ ನಾವು ತೋರಿಸಿದ ಮೇಲೆ ಎಲ್ಲ 3 ಒಂದೇ ಸಮಾನ ಬರ್ತದೆ. ಸೊ ಮನುಷ್ಯರು ಭೂಮಿಯಲ್ಲಿ ಬಿಳಿ ಇದ್ದರು, ಚೀನಾದವರಾದ್ರು, ಇಂಡಿಯಾದವರು, ಭಾರತದ ಎಲ್ಲರೂ ಒಂದೇ. ಕ್ರಿಶ್ಚಿಯನ್ ಆದ್ರು, ಮುಸ್ಲಿಂ ಆದ್ರು, ಹಿಂದೂ ಆದ್ರು, ಎಲ್ಲರೂ ಒಂದೇ. ಎಲ್ಲರೂ ಪಾಪದಲ್ಲಿ ಬಿದ್ದು ಹಾಳಾಗಿ ಅದ್ರಲ್ಲಿ ನಾನು ತೋರಿಸುವ ನಿಮಗೆ ಗೊತ್ತಾಗಲ್ಲ. ಅದು ನನ್ನ ಹತ್ರ ಇಲ್ಲ ನಾನು ತೋರಿಸ್ತೇನೆ. ಎನಿವೆ, ಸೊ ಅವನು ನೀವು ರೋಪ್ ತಂತ್ರ ಈಗ ಮಾಡ್ಬೋದಿತ್ತು. ಆಮೇಲೆ ಏನ್ ಗೊತ್ತಾ, ಇವನು ಸ್ವಾಮಿ ನಂಬಿದಾನೆ. ಅವತ್ತು ನನಗೆ ಗೊತ್ತಿಲ್ಲ. ನಾನು ಭಾರತಕ್ಕೆ ವಾಪಸ್ ಬಂದು 83ರಲ್ಲಿ ನಾನು ಭಾರತಕ್ಕೆ ಮರಳಿ ಬಂದೆ. ಆಮೇಲೆ 5 ವರ್ಷದ ನಂತರ ನನಗೆ ಒಂದು ಪೋಸ್ಟ್ ಕಾರ್ಡ್ ಬರ್ದ. 5 ವರ್ಷದ ನಂತರ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಕೊಟ್ಟಿದ್ದೆ. ನಾನು ಅವನಿಗೆ ಅಡ್ರೆಸ್ ಕೊಟ್ಟಿದ್ದೆ, ಅವನ ಅಡ್ರೆಸ್ ನಾನು ಇಸ್ಕೊಂಡಿದ್ದೆ. ಅಂದ್ರೆ ಅವ್ರ ಕಾಂಟ್ಯಾಕ್ಟ್, ನೀವು ಬೇರೆ ಊರು ಹೋಗೋರು ಎಲ್ಲಿಗೆ ಬರ್ದ್ರು? ನಾನು ಬಹಳ ಭದ್ರವಾಗಿ ಇಟ್ಕೊಂಡಿದ್ದೆ. ಅಲ್ಲ ಪಾಸ್ಟ್, ನೀವು ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಕೊಡುವಾಗ ನೀವು ನಿರ್ದಿಷ್ಟವಾಗಿ ಯಾವ ಅಡ್ರೆಸ್ ಕೊಟ್ರೆ? ಕಾರಣ ನೀವು ಎಷ್ಟೋ ಊರುಗಳನ್ನ ಸಂಚರಿಸಿದವರು. ನನ್ನ ಮನೆ ಅಡ್ರೆಸ್ ಕೊಟ್ಟೆ. ನನ್ನ ಮನೆ ಅಡ್ರೆಸ್ ಕೊಟ್ಟೆ. ಅವನ ಮನೆ ಅಡ್ರೆಸ್ ಕೊಟ್ಟ. ಸರಿ. ಸೊ 5 ವರ್ಷದ ನಂತರ ನನಗೆ ಒಂದು ಪೋಸ್ಟ್ ಕಾರ್ಡ್ ಬರ್ದವನು. ಪೋಸ್ಟ್ ಕಾರ್ಡ್ ಚೈನಾದಿಂದ. ಆ ಪೋಸ್ಟ್ ಕಾರ್ಡಲ್ಲಿ ನಾವು SMS ಹೆಂಗ್ ಬರೀತಾನೆ ನಾವು ಕಳಿಸ್ತೀವಲ್ಲ, ಅದೇ ತರ ಬರ್ದಿದ್ದಾನೆ SMS. ಶಾರ್ಟ್ ಮೆಸೇಜ್. ನನಗೆ ಇಂಗ್ಲಿಷ್ ಬರಲ್ಲ. ಅವನು ಹೇಳ್ತಾನೆ, ಮತ್ತೆ ಮೈ ಅಂಕಲ್ ಟೀಚರ್ ಇಂಗ್ಲಿಷ್. ನನ್ನ ಅಂಕಲ್ ಟೀಚರ್ ಇಂಗ್ಲಿಷ್ ಓಲ್ಡ್ ಅಂದ್ರೆ ಓಲ್ಡ್ ಅಂಕಲ್ ರಿಟೈರ್ಡ್ ಅಂತ ಅರ್ಥ. ಅದ್ರ ಅರ್ಥ ಚೆನ್ನಾಗಿದೆ. ಫಸ್ಟ್ ಐ ಕ್ರಿಶ್ಚಿಯನ್, ಐ ಮ್ಯಾರಿ ಕ್ರಿಶ್ಚಿಯನ್, ಐ ಡಾಟರ್ ಕ್ರಿಶ್ಚಿಯನ್. ನಾನು ಅವಾಗ ಮದುವೆ ಆಗಿರ್ಲಿಲ್ಲ. ನಾನೀಗ ಮದುವೆ ಆಗಿದೆ, ನನಗೆ ಹೆಂಡತಿ ಕ್ರಿಶ್ಚಿಯನ್ ಆಗಿದ್ದಾಳೆ, ಮಗಳು ಕ್ರಿಶ್ಚಿಯನ್ ಆಗಿದ್ದಾಳೆ, ನಾವೆಲ್ಲರೂ ವಿಶ್ವಾಸಿಗಳಾಗಿದ್ದಾರೆ. ನನ್ನ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಎಷ್ಟು ವರ್ಷ ಆದ್ಮೇಲೆ? 5 ವರ್ಷ ಆದ್ಮೇಲೆ.
ಆಗ ನನಗೆ ನೆನಪು ಒಂದು ವಚನ. ಹ್ಮ್. ಅವನು ಹೇಳ್ತಾನೆ, ಸೊಲೊಮೋನು, ಇದು ಪ್ರಸಂಗಿ ಪುಸ್ತಕದಲ್ಲಿ, ನಿನ್ನ ರೊಟ್ಟಿಯನ್ನು ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುಕಾಲ ಆದ ಮೇಲೆ ಅದು ಹಿಂದೆ ಬರುತ್ತೆ, ವಾಪಸ್ ಬರುತ್ತೆ. ನೀನು ಕೈ ಕಟ್ಟಿ ಸುಮ್ಮನೆ ಬೇಡ, ನೀನು ಬಿತ್ತನೆ ಮಾಡು. ಮಳೆ ನೋಡಿದ್ರೆ ಅವನು ಬಿತ್ತನೆ ಮಾಡಲ್ಲ, ಗಾಳಿ ನೋಡುವವನು ಬೀಜ ಬಿತ್ತನೆ ಮಾಡಲ್ಲ. ನೀನು ಯಾವುದು ಯಾವಾಗ ಬಿತ್ತನೆ ಮಾಡು ಆ ಬಿತ್ತನೆ ಮಾಡು. ಅದು ಯಾವ ಕಾಲದಲ್ಲಿ ಬೇಕಾದ್ರೂ ಹುಟ್ಟಲಿ ಬೆಳೆಯಲಿ, ನಿನಗೆ ಏನ್ ಗೊತ್ತು, ನಿನ್ ಕೆಲಸ ನೀನ್ ಮಾಡು ಅಷ್ಟೇ. ಇವತ್ತು ಕ್ರಿಶ್ಚಿಯನ್ರು ಮಾಡ್ಬೇಕು, ವಿಶ್ವಾಸಿ ಮಾಡ್ಬೇಕು, ಪ್ರತಿ ಸಭೆಯು ಮಾಡ್ಬೇಕು, ಪ್ರತಿ ಯವನಸ್ಥನು ಮಾಡ್ಬೇಕು, ಮಗುವಿಂದ ಹಿಡಿದು ಮಾಡ್ಬೇಕು. ಭಾಷೆ ಬೇಕಾಗಿಲ್ಲ. ಅದ್ಭುತ ಪಾಸ್ಟರ್, ಅದ್ಭುತ ಪಾಸ್ಟರ್. ಕತ್ತೆಯ ಮೂಲಕ ದೇವರು ಪ್ರವಾದಿಯನ್ನು ಮಾನಸಾಂತರಕ್ಕೆ ನಡೆಸಿದ ದೇವರು ನಮ್ಮ ದೇವರು. ಹೌದು. ಒಂದು ಕೋಳಿ ಕೂಗಿದಾಗ ಅದರ ಮೂಲಕವಾಗಿ ಪೇತನಿಗೆ ಪಶ್ಚಾತ್ತಾಪಕ್ಕೆ ನಡೆಸಿದ ದೇವರು ನಮ್ಮ ದೇವರು. ಸರಿನಾ? ಹೌದು. ಒಂದು ಸಣ್ಣ ಗಿಡ, ಒಂದು ಹುಳ, ಇದರ ಮೂಲಕವಾಗಿ ಮಾನಸಾಂತರಕ್ಕೆ ತಂದವನೇ ದೇವರು. ಸರಿನಾ? ಒಂದು ಮೀನಿನ ಮೂಲಕವಾಗಿ ಜೀವನವೇ ಬದಲಾಯಿಸಿಕೊಂಡವ, ಅವನ ಬಗ್ಗೆ ದೇವರು ಈ ಪುಸ್ತಕದಲ್ಲಿ, ಈ ಸತ್ಯವೇದದಲ್ಲಿ ಬರೆದಿದ್ದಾನೆ. ದೇವರಿಗೆ ಮನುಷ್ಯ ಕೂಡ ಬೇಕಂತಿಲ್ಲ ಅವನ್ನ ಮಾನಸಾಂತರ ಪಡಿಸಕ್ಕೆ. ಆದ್ರೆ ದೇವರು ನಮ್ಮಂತ ಈ ಮೂರ್ಖರನ್ನ, ಅದು ತಿಳಿಗೇಡಿಗಳನ್ನ ದೇವರು ಆರಿಸಿಕೊಂಡಿದ್ದ. ದೇವರು ಅದಕ್ಕೆ ಪೌಲ ಹೇಳುತ್ತಾನೆ, ಜ್ಞಾನಿಗಳ ಜ್ಞಾನವನ್ನು ನಾಚಿಕೆ ಪಡಿಸುವುದಕ್ಕಾಗಿ ಕುಲೀನರನ್ನು ಕುಲೀನರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಕುಲಹೀನರನ್ನ ಗಣನೆಗೆ ಬಾರದವನ ಕುಲಹೀನರು. ದೇವರಿಗೆ ನಮ್ಮ ಟೈಟಲ್ಸ್ ಬೇಕಾಗಿಲ್ಲ, ನಮ್ಮ ಪದವಿ ಬೇಕಾಗಿಲ್ಲ, ನಮ್ದು ಏನಿವೆ. ದೇವರಿಗೆ ನಾವು ಸಿಕ್ಕೋ ವ್ಯಕ್ತಿಯಾಗಿದ್ದರೆ ಸಾಕು. ಅದು ನಿನ್ನ ಕಾಲೇಜಲ್ಲಿ ಆಗ್ಬೋದು, ಶಾಲೆ ಆಗ್ಬೋದು, ಚರ್ಚೆ ಆಗ್ಬೋದು, ನಿಮ್ಮ ನೆರೆಕರೆಯರಾಗ್ಬೋದು, ಫ್ಯಾಕ್ಟ್ರಿ ಆಗ್ಬೋದು. ಒಂದು ಮಾತು ಯೇಸು ಅಂತ ಹೇಳಿದ್ರೆ ಸಾಕು. ಆ ಮಾತಿನಲ್ಲಿ ಶಕ್ತಿ ಇದೆ. ನಾನು ಯೇಸುವಿನ ಮಗಳು ಅಂತ ಹೇಳಿದ್ರೆ ಸಾಕು. ಆಮೇಲೆ ದೇವರವನ ಮನಸ್ಸಲ್ಲಿ ಕಾರ್ಯ ಮಾಡ್ತಾನೆ. ಸಿಂಪಲ್. ಸೊ ಇವನು ರಕ್ಷಣೆ ಹೊಂದಿದ್ದ, ಇವತ್ತೊಂದು ದೇವರ ಮಗನಾಗಿದ್ದಾನೆ. ಈಗಲೂ ಕಾಂಟ್ಯಾಕ್ಟ್ ಇದೆ ಫಸ್ಟ್? ಈಗ ನನಗೆ ಕಾಂಟ್ಯಾಕ್ಟ್ ಇಲ್ಲ, ಅಲ್ಲ ಹೇಳಿದ್ದು. ಸೊ ಹೀಗೆ ಎಷ್ಟೋ ಜನ ರಿಪ್ಲೈ ಬರೆದ್ರ ಅವರಿಗೆ. ಮತ್ತೆ ನಾ ರಿಪ್ಲೈ ಬರದೆ ಸ್ವರ್ಗ ಹೋಗುವ ನಿಮಗೆ ಆಶ್ಚರ್ಯ ಆಗುತ್ತೆ. ತುಂಬಾ ಜನರಿಗೆ ಆಶ್ಚರ್ಯ ಆಗುತ್ತೆ, ಗೊತ್ತಾ ನಮ್ಗೆ? ಈಗ ನೀವು ಅನ್ಸ್ಕೊಂಡವ್ರು ಯಾರಲ್ಲಿ ಇರಲ್ಲ, ಬಹಳ ಜನ ಇರಲ್ಲ. ನೀವು ಇವನು ಬರಲ್ಲ ಅಂತ ಅಂದ್ಕೊಂಡವ್ರನ್ನ ಅಲ್ಲಿ ನೀವು ಕಾಣ್ತೀವಿ. ಸ್ವಾಮಿ ಹೇಳಿದಾನೆ, ಮುಂದಿನವರು ಮೊದಲಿನವರು, ಕೊನೆಯವರು ಕೆಲವರ ಗುರುತೇ ಸ್ವಾಮಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ ಬಗ್ಗೆ ಹಂಗ ದೇವರು ಹೇಳ್ಬಾರ್ದು. ನಂಬಿಗಸ್ತನೇ, ನಿನ್ನ ನಾಳು ಒಳ್ಳೆ ಆಳು, ಬಾ ನನ್ನ ಅಪ್ಪನ ತಂದೆ ಸೌಭಾಗ್ಯದಲ್ಲಿ ನೀನು ಸೇರು, ನನ್ನ ತಂದೆ ಸೌಭಾಗ್ಯದಲ್ಲಿ ನೀನು ಸೇರು ಅಂತ ಹೇಳ್ತಾರೆ. ಕರೆ ಇಲ್ಲಿದ್ರೆ ನಾಚಿಕೆ ಪಡ್ತಾರೆ ಅನೇಕರು, ಆಗ ಕಣ್ಣೀರು ಸುರಿಸ್ತಾರೆ. ನಾನು ನಂಬ್ತೀನಿ, ಪರಲೋಕದಲ್ಲಿ ಅನೇಕರು ಕಣ್ಣೀರು ಸುರಿಸ್ತಾರೆ. ನೀವು ನಂಬ್ತೀರಾ? ನಂಬ್ತೀನಿ ಫಸ್ಟ್. ಇಲ್ಲಿದ್ರೆ ಸ್ವಾಮಿ ಕಣ್ಣೀರು ಒರೆಸಲ್ಲ. ಕಣ್ಣೀರು ಬರದಿದ್ರೆ ಮತ್ತೆ ಕಣ್ಣೀರು ಒರೆಸಿದ್ ಯಾಕೆ? ಯಾಕಂದ್ರೆ ಆತನ ಬಹುಜನರ ಕಣ್ಣೀರು ಒರೆಸ್ತಾನೆ ಅಂತ ವಚನ ಇದೆಯಲ್ಲ ಫಸ್ಟ್. ಅದೇ ಹೇಳಿದ್ದು ಪ್ರಕಟಣೆ 21 ಕಣ್ಣೀರು ಇದ್ರೆ ಮಾತ್ರ ಒರ್ಸಕ್ಕಾಗ. ಪರಲೋಕದ ಅನುಭವ ಫಸ್ಟ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನೆಲ್ಲರನ್ನು ಆ ದಿಶೆಗೆ ನಡೆಸಲಿ. ಕಣ್ಣೀರಿಲ್ಲದೆ ಸ್ವರ್ಗದಲ್ಲಿ ಸಂತೋಷವಾಗಿ ಯಾವಾಗಲೂ ಕರ್ತನ ಜೊತೆಲಿ ಇರುವಂತ ಭಾಗ್ಯ ನಮಗೆ ಸಿಗಬೇಕಾದ್ರೆ ಇವತ್ತು ಕಣ್ಣೀರು ಸುರಿಸಿ ಬಿತ್ತನೆ ಮಾಡಬೇಕು. ಬೀಜ, ಅದ್ಭುತವಾದ ಮಾತುಗಳು. ಬೀಜ ಫಸ್ಟ್ ಮತ್ತೆ ರಿಪೀಟ್ ಮಾಡಿ. ಕಣ್ಣೀರು ಅಲ್ಲಿ ಇರಬಾರ್ದು, ಪರಲೋಕದ ಆ ಮನೆಯಲ್ಲಿ ಕಣ್ಣೀರು ಇರಬಾರ್ದು ಅಂತ ಹೇಳ್ಬೇಕಾದ್ರೆ, ಈ ಮನೆಯಲ್ಲಿ ಇದು ಸುಮ್ಮನೆ, ಈ ಭೂಮಿಯಲ್ಲಿರುವ ಎಲ್ಲ ಮನೆ ಸುಮ್ಮನೆ, ಅದೇ ನಮ್ಮನೆ. ಆ ಮನೆಗೆ ಕಣ್ಣೀರಿಲ್ಲದಿರ್ಬೇಕಾದ್ರೆ ಈ ಮನೆಯಲ್ಲಿರುವ, ಈ ಸುಮ್ಮನೆ ಇರುವ ಮನೆಯಲ್ಲಿ ನಾವು ಕಣ್ಣೀರು ಸುರಿಸೋಣ, ಆತ್ಮಗಳಿಗೆ ಆಗಿ ಕಣ್ಣೀರಿಂದ ಬಿತ್ತನೆ ಮಾಡೋಣ, ಬೀಜ ಬಿತ್ತನೆ ಮಾಡೋಣ. ಮತ್ತೆ ಸಂತೋಷದಿಂದ, ಹರ್ಷದಿಂದ ನಾವು ದೊಡ್ಡ ಫಸಲನ್ನ ಕೊಯ್ಲಿಕ್ಕೆ ದೇವರ ಅವಕಾಶ. ದೊಡ್ಡ ಸುಗ್ಗಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸುಗ್ಗಿ ಆಗ್ಬೇಕು. ದೇವರಿಗೆ ಸ್ತೋತ್ರ ಪಾಸ್ಟರ್.